ಅರುಣ್, ನಾವಿಬ್ರು ಮದ್ವೆ ಆಗಿ ಇಷ್ಟು ದಿನ ಆಯ್ತು. ನೀನ್ ಯಾಕೆ ನಿಮ್ ಊರನ್ನ ಕರ್ಕೊಂಡೇ ಹೋಗ್ತಾ ಇಲ್ಲ? ಕುಸುಮ, ಹೋಗೋಣ ಕುಸುಮ. ಅದಕ್ಕೇನು ಅರ್ಜೆಂಟ್ ಇವಾಗ? ನಾವಿಬ್ರು ಒಂದು ಸ್ವಲ್ಪ ದಿವಸದಲ್ಲಿ ಆರಾಮಾಗಿರೋಣ, ಆಮೇಲೆ ಹೋಗೋಣ ಊರಿಗೆ. ನಿಂಗೆ ಏನಾದ್ರು ತಲೆಗಿಲೆ ಕೆಟ್ಟಿದ್ಯೇನೋ? ಆರಾಮಾಗಿರ್ಬೇಕಂತೆ. ನಾನಿಲ್ಲಿ ಒಬ್ಬೇ ಸಾಯ್ತಾ ಇದ್ದೀನಿ, ಇವನಿಗೆ ಆರಾಮಂತೆ ಆರಾಮು. ಕುಸುಮ, ನಿನ್ಗಿಲ್ಲಿ ಏನು ತೊಂದರೆ ಆಗಿದೆ? ಊಟ ಎಲ್ಲ ನಾನು ತಗೊಬಂದು ಕೊಡ್ತೀನಲ್ಲ ಆಚೆಯಿಂದಾನೆ. ಅಡುಗೆ ಮಾಡ್ಬೇಕು, ಏನು ಮಾಡ್ಬೇಕು ನೀನು? ಇಲ್ಲಿ ಆರಾಮಾಗ್ತಾನೆ ಇದೆಯಾ ನೀನು? ಯಾಕೆ ಹೇಳ್ಬಿಡು, ಚೆನ್ನಾಗಿ ತಿನ್ಕೊಂಡು ಆರಾಮಾಗಿದ್ದೀನಿ. ನಾನು ನಿನ್ ಜೊತೆ ಬಂದಿದ್ದು ಆರಾಮಾಗಿ ತಿನ್ಕೊಂಡಿರೋದಕ್ಕಲ್ಲ ಕಣೋ. ನೋಡಾರು, ನಾನು ನಿಂಗೆ ಪದೇ ಪದೇ ಹೇಳ್ತಾ ಇದ್ದೀನಿ, ನಮ್ಮಿಬ್ರಿಗೂ ಮದುವೆ ಆಗಿದೆ. ನೀನು ನಂಗೆ ಏನು ಹೇಳ್ದೆ ಹೇಳು ಮೊದಲು? ನಾವಿಬ್ರು ಮದುವೆ ಮಾಡ್ಕೊಳ್ಳೋಣ, ನಮ್ಮ ಅಮ್ಮನ ಹತ್ರ ಮಾತಾಡ್ಕೊಂಡು ನಿಮ್ಮ ಮನೆಗೆ ಕರ್ಕೊ ಬಂದಿಲ್ಲ ಒಪ್ಸ್ತೀನಿ ಅಂತ ಹೇಳಿದ್ದು. ನೀ ಇವಾಗ ಏನು ಮಾಡ್ತಾ ಇದೀಯಾ? ನಂಗೆ ಒಂದು ಸ್ವಲ್ಪ ಟೈಮ್ ಕೊಡು ಕುಸುಮ. ಅದೆಲ್ಲ ಹೇಳಿದಷ್ಟು ಸುಲಭ ಆಗ್ಬಿಡುತ್ತಾ? ಅದನ್ನ ಸ್ವಲ್ಪ ಯೋಚನೆ ಮಾಡು. ಏನು ಯೋಚನೆ ಮಾಡ್ಬೇಕಾ? ಯೋಚನೆ ಮಾಡಕ್ ಏನಿದೆಯೋ ಇದರಲ್ಲಿ? ಅರುಣ್, ನೀನೇನೋ ನಂಗೇನೋ ಅನಿಸ್ತಿದೆ, ನೀನೇನೋ ಬೇರೆ ಆಟ ಆಡ್ತಿದ್ಯಾ ಅಂತ. ಕುಸುಮ, ಹಂಗಲ್ಲ ಕುಸುಮ, ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೋ. ಅದೇನು ಗೊತ್ತಾ? ಏಯ್, ಹೋಗೋ ದೂರ. ಅಯ್ಯಪ್ಪ, ಎಷ್ಟು ಜೋರ ಕಿಚ್ಚುತ್ತೀಯೇ? ನೋಡು ಅರುಣ್, ನಾನು ನಿಮಗೆ ಕೊನೆ ಸಾರಿ ಹೇಳ್ತಾ ಇದ್ದೀನಿ, ನಂಗೇನು ಅರ್ಥ ಆಗಲ್ಲ ಅಂತ ಅನ್ಕೋಬೇಡ. ನಂಗೆಲ್ಲ ಅರ್ಥ ಆಗ್ತಾ ಇದೆ. ನಾವಿಬ್ರು ನಾಳೆ ನಿಮ್ಮ ಊರಿಗೆ ಹೋಗ್ತಿದ್ದೀವಿ ಅಷ್ಟೇ. ನಿಮ್ಮ ಊರಿಗೆ ಹೋಗಿ ನಿಮ್ಮ ಅಮ್ಮನ ಮೀಟ್ ಮಾಡಿ ಮಾತಾಡ್ಸ್ಕೊಂಡು ನಮ್ಮ ಅಪ್ಪ ಮನೆಗೆ ಹೋಗಿ ಎಲ್ಲ ಒಪ್ಸ್ಬೇಕು. ಇಲ್ಲ ಅಂದ್ರೆ ಕುಸುಮ, ಅದಕ್ಕೆ ಅರ್ಜೆಂಟೇನು ಇಲ್ಲ ಕಣೆ. ನಾಳೆ ಅಂದರೆ ಒಂದು ಕೆಲಸ ಮಾಡು, ನಂಗೆ ಒಂದು ತಿಂಗಳು ಟೈಮ್ ಕೊಡು, ಆಯ್ತಾ? ಓ, ನಾನು ನಾಳೆ ಅಂತ ಹೇಳಿ ತಪ್ಪು ಮಾಡಿದೆ. ನಡಿ ನಡಿ, ಈಗಲೇ ಹೋಗೋಣ ನಡಿ. ಒಂದು ಸೆಕೆಂಡ್ ನಿಮ್ಮ ಮನೆ ಒಳಗಿರಲ್ಲ. ನಿಮ್ಮ ಮನೆನ ಇದು? ಛೀ, ಒಳ್ಳೆ ಯಾವುದೋ ಹೋಟೆಲ್ ರೂಮ್ ಇದ್ದಂಗಿದೆ. ನಡಿಯೋ ಮೊದಲು ಫಸ್ಟ್ ಹೋಗೋಣ ಇಲ್ಲಿಂದ. ಕುಸುಮ, ನಂಗೆ ಸ್ವಲ್ಪ ಟೈಮ್ ಕೊಡೆ. ಅಯ್ಯೋ ನಿನ್ನ ಅಜ್ಜಿ, ನಿಂಗೆ ಎಷ್ಟು ಟೈಮ್ ಕೊಡ್ಬೇಕು ನಾನು? ಕುಸುಮ, ಸ್ವಲ್ಪ ನಾಲ್ಗೆ ಬಿಗಿ ಹಿಡ್ದು ಮಾತಾಡೆ. ನಾನು ಇವಾಗ ನಿನ್ನ ಗಂಡ ಆಗಿದ್ದೀನಿ. ನೀನು ಈ ಥರ ಅಜ್ಜಿ ಹಂಗೆಲ್ಲ ಮಾತಾಡಬಾರ್ದು. ಸರಿ, ನಾನು ನಿನಗೆ ಮರ್ಯಾದೆ ಕೊಡಬೇಕು ಅಂದರೆ ಮೊದಲು ಹೋಗಿ ನಿಮ್ಮ ಅಮ್ಮ ನನಗೆ ಪರಿಚಯ ಮಾಡಿಸು. ನಿಮ್ಮ ಅಮ್ಮ ಹತ್ರ ಹೋಗಿ ಹೇಳು, ಇವಳು ನನ್ನ ಹೆಂಡತಿ ಅಂತ. ಆಮೇಲೆ ಕೊಡ್ತೀನಿ ನಿನಗೆ ಮರ್ಯಾದೆ. ಅರುಣ್, ನೀನು ನನಗೆ ಸತ್ಯನೇ ಹೇಳ್ತಾ ಇದೆಯಲ್ಲ? ನೀನಂತ ಏನು ವಿಷಯ ಮುಚ್ಚಿಟ್ಟಿಲ್ಲ ತಾನೆ? ಕುಸುಮ, ನಾನೇನೂ ಇಲ್ಲ, ಮುಚ್ಚಿಟ್ಟಿಲ್ಲ ಕುಸುಮ. ಯಾಕೋ ಹಿಂಗೆ ತೊದಲ್ತಾ ಇದೆಯಾ ನೀನು? ಅರುಣ್, ನೋಡು ಅರುಣ್, ಏನೇ ವಿಷಯ ಬಚ್ಚಿಟ್ಟಿದ್ರು ಅಂತ ನಿಜ ಹೇಳ್ಬಿಡು. ನಾನು ಇವ್ರು ನಿನ್ನ ಹೆಂಡತಿ ಕಣೋ. ಕುಸುಮ, ಅದು ನಾನು ಏನೇ ವಿಷಯ ಬಚ್ಚಿಟ್ಟಿದ್ರು ನಮ್ಮಿಬ್ರಿಗೂ ಒಳ್ಳೇದಕ್ಕೆ ಕಣೆ ಅದು. ಅಯ್ಯೋ ಹಾಳಾದವನೇ, ಇಷ್ಟೆಲ್ಲ ಕೇಳಿದ್ರು ಹೇಳ್ದೆ ಇದ್ದನು, ಇವಾಗ ನೈಸ ಕೇಳಿದ್ರೆ ಹೇಳ್ತೀಯಾ? ಅಂತ ವಿಷಯ ಏನೋ ಬಚ್ಚಿಕ್ಕಿದ್ಯಾ? ಅಂಥದ್ದೆಲ್ಲ ಏನೂ ಇಲ್ಲ ಕಣೆ. ನಿನ್ನ ನೋಡಿ ನಂಗೆ ಯಾಕೋ ಭಯ ಆಗ್ತಿದ್ದೆ ಮೊದಲನೇ ಸಾರಿ. ಯಾಕೆ ನಾನು ಕಣ್ಣಿಗೆ ದೇವತರ ಕಾಣಿಸ್ತೀನಾ? ಭಯ ಆಗುತ್ತಂತೆ. ಭಯ ಸುಳ್ಳೆಳಕ್ಕಾಗ್ದಿರೋ ಭಯ ಇವಾಗ ಏನಕ್ಕಾಗುತ್ತೆ? ನೋಡು ಅರುಣ್, ನೀನು ಏನೇ ಬಚ್ಚಿಕ್ಕಿದ್ರು ನಂಗೆ ನಿಜ ಹೇಳ್ಬಿಡು. ನಂಗೆ ಅನಿಸ್ತಿದೆ ನೀನು ಕುಡ್ಕನ, ಕಳ್ಳನ, ಕದಿಮನ ಅಥವಾ ಏಯ್ ನಿಲ್ಸೆ. ನೀನು ಬಿಟ್ಟು ನನ್ನ ಇನ್ನೂ ಏನೇನೋ ಹೇಳ್ಬಿಡ್ತೀಯ. ಅಂಥದ್ದೆಲ್ಲ ಏನೂ ಇಲ್ಲ. ಮತ್ತೆ ನೀನು ಒಂದು 10 ಜನ ತಂಗಿರಿದ್ದಾರಾ? ಅವರೆಲ್ಲರಿಗೂ ಮದುವೆ ಮಾಡಿ ಆಮೇಲೆ ನೀವು ಮದುವೆ ಮಾಡ್ಕೋಬೇಕಾಗಿತ್ತಾ? ಇನ್ನು ಏನಿದೆ ಅಂತ ಹೇಳು. ನಿಮ್ಮ ಅಪ್ಪ ಅಮ್ಮ ತುಂಬ ಬಡವರಾ? ಅಯ್ಯೋ, ಇದೆಲ್ಲ ಏನೂ ಇಲ್ಲ ಕಣೆ. ಅಯ್ಯೋ, ಮತ್ತೇನು ಅಂತ ಬಗಳು ಸಾಯಿ. ಹಂಗೆಲ್ಲ ಅನ್ಬಾರ್ದು. ನೀನು ಭಾಳ ಏನೇನೋ ಅನಿಸ್ತೀಯ. ಸರಿ, ಇನ್ನು ವಿಷಯ ಬಚ್ಚಿಟ್ಟು ಪ್ರಯೋಜನ ಇಲ್ಲ. ನಾಳೆ ನಾವು ನಮ್ಮ ಮನೆಗೆ ಹೋಗೋಣ. ನಾಳೆ ಎಲ್ಲ ಏನು ಬೇಕಾಗಿಲ್ಲ, ನಡಿ ಈಗಲೇ ಹೋಗೋಣ. ಈಗಲೇನಾ? ಹೌದು, ನಾನು ಈಗಲೇ ಹೋಗ್ಬೇಕು 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 ಅಷ್ಟೇ. ಸರಿ, ಹಾಗಿದ್ರೆ ನಡಿ ಹೋಗೋಣ. ಅರುಣ್, ನಿಮ್ಮ ಮನೆಗೆ ಹೋಗೋಣ ಅಂದರೆ ಇದ್ಯಾವುದು ದೊಡ್ಡ ಮನೆ ಕರ್ಕೊಂಡು ಬಂದಿದೆಯಲ್ಲೋ? ಇಲ್ಲಿ ಯಾರಿದ್ದಾರೆ? ನಿಮ್ಮ ಅಮ್ಮ ಇಲ್ಲಿ ಕೆಲಸ ಮಾಡ್ತಾರಾ? ಹಾಂ ಹೌದು ಕುಸುಮ, ನಮ್ಮಮ್ಮ ಇಲ್ಲೇ ಇರೋದು. ಸರಿ, ಬೇಗ ಒಳಗಡೆ ಹೋಗಿ ಕರ್ಕೊ ಬರೋಗು. ಬೇಗ ಸಂಜೆ ಬೇರೆ ಆಗ್ತದೆ, ಬೇಗ ನಿಮ್ಮೂರಿಗೆ ಹೋಗೋಣ. ಹಾಂ, ನನಗೆ ನಿಮ್ಮೂರು ಯಾವುದು? ಬಸ್ ಎಷ್ಟು ಗಂಟೆಗೆ ಬರುತ್ತೆ? ಕುಸುಮ, ಅದು ನಮ್ಮೂರು ಇದೇನೆ. ಏನು, ನಿಮ್ದು ಬೆಂಗಳೂರೇನಾ? ನೀನು ಬೆಂಗಳೂರೇ ಇದ್ಕೊಂಡು ನಮ್ದು ಹಳ್ಳಿ ಅಂತ ಹೇಳಿದ್ದೆ. ಅದಕ್ಕೊಂದು ಕಾರಣ ಇದೆ ಕುಸುಮ. ನಾನು ನಿನ್ನ ಮೊದಲನೇ ಸಾರಿ ಭೇಟಿಯಾದಾಗ ನಿನ್ನ ಮೇಲೆ ಹಂಗೆ ತುಂಬ ಪ್ರೀತಿ ಆಯಿತು. ಆಮೇಲೆ ನಿನಗೆ ಗೊತ್ತಿಲ್ಲದಂಗೆ ನಿಮ್ಮ ಮನೆ ಹತ್ರ ಬಂದು ನಿಮ್ಮ ಮನೆ ಪರಿಸ್ಥಿತಿ ನೋಡಿದೆ. ಆಗ ನನಗೆ ಅನಿಸ್ತು, ನಾನು ಬಂದು ನಿಮ್ಮ ಮನೇಲಿ ಏನು ಕೇಳಿದ್ರೆ ಖಂಡಿತ ನೀವು ನನಗೆ ಕೊಟ್ಟು ಮದುವೆ ಮಾಡಲ್ಲ ನಿಮ್ಮ ಅಪ್ಪ ಅಮ್ಮ ಅಂತ ಗೊತ್ತಾಯಿತು.
ಅದಕ್ಕೆ ನಾನು ನಿನ್ನಲ್ಲಿ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಈ ರೀತಿ ಮದುವೆ ಆಗಿದ್ದು. ಅಯ್ಯೋ, ಹಂಗಂದ್ರೆ ಈಗ ನಿಮ್ಮ ಅಪ್ಪ ಅಮ್ಮ ನನ್ನ ನೋಡಿ ಒಪ್ಕೊಳ್ತಾರಾ? ಅಯ್ಯೋ, ಒಪ್ಕೊಳ್ದೇ ಹೋದ್ರೆ ನನ್ನ ಜೀವನ ಹೆಂಗೆ? ಅರುಣ್, ನೀನು ಯಾಕೆ ಈ ಥರ ಮಾಡಿದೆ? ನೀನು ನಂಗೆ ಸತ್ಯ ಹೇಳಬೇಕಿತ್ತು ತಾನೇ? ಕುಸುಮ ಮತ್ತೆ ಮತ್ತೆ ಅದೇ ಪ್ರಶ್ನೆ ಕೇಳಬೇಡ. ನಾನು ಈಗ ಮಾಡಿದ್ದು ಏನಕ್ಕೆ ಅಂತ ನಿನಗೆ ಹೇಳ್ದೆ ಅಲ್ವಾ? ನೀನು ನನ್ನ ಅರ್ಥ ಮಾಡ್ಕೊ. ನಮ್ಮ ಮನೇಲಿ ನಿನ್ನ ಹೇಳಿ ಒಪ್ಪಿಸ್ತೀನಿ. ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮಂಗೆ ನಾನಂದರೆ ತುಂಬ ಇಷ್ಟ. ನಾನು ಏನು ಕೇಳಿದ್ರು ಇಲ್ಲ ಅನ್ನಲ್ಲ, ಆಯಿತಾ? ಏನು ಒಪ್ಪಿಸ್ತೀವಿ ಏನೋ. ನಾನು ಏನು ಅನ್ಕೊಂಡಿದ್ದೆ, ನೀನು ನೋಡಿದ್ರೆ ಇಷ್ಟು ದೊಡ್ಡ ಮನೇಲಿದ್ಯಾ, ನಾನು ನೋಡಿದ್ರೆ ಹಿಂಗಿದ್ದೀನಿ. ನಾನು ಒಪ್ಕೊಳ್ತಾರೋ ಇಲ್ವೋ? ಒಂದು ವೇಳೆ ಅವ್ರು ಒಪ್ಕೊಳ್ಳಿ ಹೋದ್ರೆ ನನ್ನ ಕೈ ಬಿಟ್ಬಿಡ್ತೀಯಾ? ಕುಸುಮ ಬಿಡ್ತು ಅನ್ನು. ನಾನು ನಿನ್ನ ತುಂಬ ಪ್ರೀತಿ ಮಾಡ್ತೀನಿ ಕಣೆ. ನಾನು ಬದುಕಿದ್ರು ಸತ್ರು ಅದು ನಿನ್ನ ಜೊತೆ ಮಾತ್ರ. ನೀನು ಇಲ್ಲ ಅಂದರೆ ನಾನು ಖಂಡಿತ ಇರೋದಿಲ್ಲ. ಈ ಥರ ಡೈಲಾಗ್ ಎಲ್ಲ ಏನು ಕಡಿಮೆ ಇಲ್ಲ. ಅದು ಇದು ಎಲ್ಲ ಹೇಳಿ ನನ್ನ ಮದುವೆ ಮಾಡ್ಕೊಂಡು ಇವಾಗ ಏನು ಮಾಡ್ತೀಯೋ ಏನೋ. ನಾನು ನಿನ್ಗೇನೇ ಮಾಡಿದೆ? ಏಯ್, ಮೊದಲು ಒಳಗಡೆ ಹೋಗು. ಹೋಗಿ ನಿಮ್ಮ ಅಪ್ಪ ಅಮ್ಮ ಹತ್ರ ಒಪ್ಸೋಗು. ಅಂದಂಗೆ ನನಗೆ ಅಪ್ಪ ಇಲ್ಲ, ಅಮ್ಮ ಮಾತ್ರ. ಮತ್ತು ನಮ್ಮ ಅಕ್ಕ ಇದ್ದಾರೆ. ಅವಳಿಗೆ ನಮ್ಮ ಭಾವ ತೀರೋಗಿದ್ದಾರೆ. ಅವಳು ಇಲ್ಲೇ ಬಂದಿರ್ತಾಳೆ. ನಮ್ಮ ಅಕ್ಕ ಅಮ್ಮ ನಮ್ಮ ಅಕ್ಕನ ಮಗಳು ಅಷ್ಟೇ ಇರೋದು ನಾವು. ಓ ಹೌದಾ, ನಿನ್ಗೆ ಅಪ್ಪ ಇಲ್ವಾ? ಸರಿ, ಒಳಗಡೆ ಹೋಗೋಣ ಈಗ. ಬಾ ಹೋಗೋಣ. ಮಂಜಕ್ಕ, ನಾವು ನಿನ್ನೆ ಹೆಣ್ಣುಡ್ಕೊ ಬಂದ್ವಿ ಅಲ್ಲ ಕಿರಣನ್ಗೆ, ಅವ್ರ ಮನೆಯವರು ತುಂಬ ದುಡ್ಡು ಕಾಸೆಲ್ಲ ಇದೆ ಅನ್ಸುತ್ತೆ ಅಲ್ವಾ? ಅಂದಂಗೆ ಅವರು ನಿಮ್ಮ ಸಂಬಂಧ ಒಪ್ಕೊಂತಾರ? ಹೌದು ಕಣೆ ಪರಿ, ಅವರು ದೊಡ್ಡ ಜನ ಇರ್ಬೋದು, ಆದರೆ ನಮ್ಮ ಮನೆ ಬಗ್ಗೆ ಎಲ್ಲ ಗೊತ್ತು ಅವ್ರಿಗೆ. ಗೊತ್ತಿದ್ರೂ ಹುಡುಗಿನ ಕೂಡ ಒಪ್ಕೊಂಡಿದ್ದಾರೆ ಅಂತೀನಿ. ನೋಡ್ಕೊ ಮಂಜಕ್ಕ, ತುಂಬ ದೊಡ್ಡ ಮನೆ ಹುಡುಗಿ. ಅಂಥ ಹುಡುಗಿ ಬಂದು ಇಲ್ಲಿ ಹೆಂಗಿರ್ತಾಳೋ ಏನೋ. ಅದೇನಾದರೂ ಆಗಿರಲಿ ಬಿಡು ಪರಿ. ನಮ್ಮ ಮನೆಯಲ್ಲಿ ಸೊಸೆಯಾಗಿ ಅವಳೇ ಬರಬೇಕು ಅಂತ ಬರ್ದಿದ್ರೆ ಯಾರು ತಪ್ಸೋಕ್ಕಾಗಲ್ಲ. ನಿಜ ಹೇಳ್ದೆ ಮಂಜಕ್ಕ, ಯಾರಿಗೆ ಯಾರು ಅಂತ ದೇವರು ಮೊದಲೇ ಗಂಟಾಕಿ ಕಳಿಸಿರ್ತಾನಂತೆ. ಅಂಥದ್ರೆ ನಾವೇನು ಮಾಡೋಕ್ಕಾಗಲ್ಲ ಬಿಡಿ. ಅಂದಂಗೆ ಪರಿ, ಮಗುನ ನೀನು ಗಂಡ ಒಪ್ಕೊಂಡ? ಅವನು ಮಗುನ ಮಾತಾಡ್ಸ್ತಾನ? ಇಲ್ಲ ಮಂಜಕ್ಕ, ನನಗನ್ಸುತ್ತೆ ಅವ್ರಿಗೆ ನನ್ನ ಬಲವಂತಕ್ಕೆ ಮಾತ್ರ ಒಪ್ಕೊಂಡಿದ್ದಾರೆ. ಅವರು ಒಂದು ಸಾರಿ ನಮ್ಮ ಮಗುನ ನೋಡ್ತಾರೆ, ಆದರೆ ಎತ್ಕೊಳ್ಳೋದು ಮುದ್ದು ಮಾಡೋದು ಇದೆಲ್ಲ ಏನೂ ಮಾಡಲ್ಲ. ಅವ್ರ ಮನಸ್ಸಲ್ಲಿ ಏನಿದೆ ನಂಗೆ ಅರ್ಥನೇ ಆಗ್ತಾ ಇಲ್ಲ. ಆದರೆ ಇತ್ತೀಚೆಗಂತೂ ಒಂದು 6 ತಿಂಗಳಿಗೆ ತುಂಬ ಬದಲಾಗ್ಬಿಟ್ಟಿದ್ದಾರೆ. ಹೌದಾ? ಸರಿ ಬಿಡು, ಹೋಗ್ತಾ ಹೋಗ್ತಾ ಅವರು ಸರಿ ಹೋಗ್ಬಿಡ್ತಾರೆ. ನೀನು ತುಂಬ ಬಲವಂತ ಮಾಡೋಕ್ಕೆ ಹೋಗ್ಬೇಡ. ಅಯ್ಯೋ ಇಲ್ಲ ಮಂಜಕ್ಕ, ನಾನು ತುಂಬ ಬಲವಂತ ಎಲ್ಲ ಮಾಡೋಕ್ಕೋಗಲ್ಲ. ಅಂದಂಗೆ ಮಂಜಕ್ಕ, ಕುಸುಮನ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಅಂದರೆ ಎಲ್ಲಿದ್ದಾಳೆ, ಹೇಗಿದ್ದಾಳೆ? ಅಂದರೆ ಮದುವೆನೇ ಆಗೋಗಿದೆಯಲ್ಲ? ಪರಿ, ನಾನು ಹಿಂಗೆ ಹೇಳ್ಕೊತೀನಿ, ಆದರೆ ಮನೆಯಲ್ಲಿ ಹೇಳ್ಕೊಳಕ್ಕಾಗಲ್ಲ ಕಣೆ. ನಂಗೆ ಅವಳ ನೆನಪು ತುಂಬ ಕಾಡ್ತಾ ಇದೆ. ಇಷ್ಟಾದರೂ ನನ್ನ ಮಗಳಲ್ವಾ, ಇದನ್ನು ಯಾರಿಗೂ ಹೇಳ್ಕೊಳಕ್ಕಾಗ್ತಾ ಇಲ್ಲ. ನನ್ನ ಮಗನಿಗೋ ಅವಳ ಹೆಸರು ಎತ್ತಿದ್ರೆ ಆಗಲ್ಲ. ಇನ್ನು ನಮ್ಮ ಯಜಮಾನ್ರು ಅವಳು ನೆನೆಸ್ಕೊಂಡ್ರೆ ಸಾಕು ಕಣ್ಣೀರು ಹಾಕ್ತಾರೆ. ಇಂಥದ್ರಲ್ಲಿ ನಾನು ಅವರಿಬ್ಬರ ಹತ್ರ ಏನಂತ ಮಾತಾಡ್ಕೊಳ್ಳಿ ಹೇಳು? ಸಮಾಧಾನ ಮಾಡ್ಕೊ ಮಂಜಕ್ಕ, ಏನು ಮಾಡೋಕ್ಕಾಗುತ್ತೆ? ಹುಚ್ಚು ಹುಡುಗಿ ಆ ಥರ ಬಿದ್ದು ಏನೇನೋ ಮಾಡ್ಕೊಂಬಿಟ್ಲು. ಪರಿ, ಆ ಹುಡುಗ ನೋಡೋಕೊಳ್ಳೆ ಹೆಂಗಿದ್ದ ಗೊತ್ತಾ? ಅವನು ಹೆಂಗೆ ನೋಡ್ಕೊತಾನೋ, ಬಿಡ್ತಾನೋ, ಊಟ ಹಾಕ್ತಾನೋ ಇಲ್ವೋ, ಅವಳು ಹೆಂಗಿದ್ದಾಳೋ, ನಂಗೆ ತುಂಬ ಯೋಚನೆ ಆಗ್ತಾಯಿದೆ ಅವಳ ಬಗ್ಗೆ. ಆದರೆ ಅವಳಿದ್ದಾಗ ಅಣ್ಣನ ಮದುವೆಲ್ಲ ನಾನು ಹಂಗಿರ್ಬೇಕು ಹಿಂಗಿರಬೇಕು, ಅದಕ್ಕೆ ಜೊತೆ ಹಂಗಿರ್ತೀನಿ ಹಿಂಗಿರ್ತೀನಿ ಅಂತ ತುಂಬ ಹೇಳ್ತಾ ಇದ್ಲು. ಪಾಪ, ಇವಾಗೆಲ್ಲ ಅವಳು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾಳೋ ಏನೋ. ಅವನವಳನ್ನ ಹೆಂಗೆ ನೋಡ್ಕೊತಾ ಇದ್ದಾನೋ ಏನೋ, ನನಗೆ ಏನೂ ಗೊತ್ತಾಗ್ತಾನೇ ಇಲ್ಲ. ಮಂಜಕ್ಕ, ಹಾಗಂದ್ರೆ ಹುಡುಗಂದು ಯಾವ ಊರು ಅಂತ ಏನಾದರೂ ಗೊತ್ತಾಯ್ತಾ? ಅಲ್ಲ, ಊರು ಯಾವುದು ಗೊತ್ತಾದರೆ ಹೋಗಿ ನೋಡ್ಕೊಂಬರೋಕ್ಕಾಗುತ್ತೇನೋ ಅಂತ. ಇಲ್ಲ ಪರಿ, ಆ ಹುಡುಗಂದು ಯಾವ ಊರು, ಎಲ್ಲಿದ್ದಾನೆ ಏನೂ ನನಗೆ ಗೊತ್ತಿಲ್ಲ. ಆದರೆ ಈ ವಿಷಯ ಏನಾದರೂ ನನಗೆ ಗೊತ್ತಾದರೆ ನನ್ನನ್ನು ಖಂಡಿತ ಸುಮ್ಮನೆ ಬಿಡಲ್ಲ. ನಮ್ಮ ಯಜಮಾನ್ರೇ ಆಗಲಿ ನನ್ನ ಮಗನೇ ಆಗಲಿ ನನ್ನನ್ನು ಸುಮ್ಮನೆ ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ. ನೀನು ಖಂಡಿತ ಬಿಡಲ್ಲ. ಸರಿ ಬಿಡು, ಅವಳ ವಿಷಯ ಯಾಕೆ? ಅವಳ ವಿಷಯ ಎತ್ತಿದ್ರೆ ನನಗೆ ತುಂಬ ದುಃಖ ಆಗುತ್ತೆ. ಅವಳು ಅನುಭವಿಸ್ಲಿ, ಒಂದು 2 ದಿನ ಗೊತ್ತಾಗುತ್ತೆ ಅಮ್ಮ ಅಂದರೆ ಏನು, ಅಪ್ಪ ಮನೆ ಎಲ್ಲ ಏನು ಅಂತ ಅರ್ಥ ಆಗುತ್ತೆ ಅವಳಿಗೆ. ಸುಮ್ಮನೆ ಪ್ರೀತಿ ಮಾಡಿ ಹೋಗ್ಬಿಡೋದಲ್ಲ, ಜೀವನ ಮಾಡಿ ತೋರಿಸ್ಬೇಕು. ಆವಾಗಲೇ ಪ್ರೀತಿಗೊಂದು ಬೆಲೆ ಇರೋದು. ಹೌದು ಮಂಜಕ್ಕ, ಸರಿ ನಾನಿನ್ನು ಬರ್ತೀನಿ. ಅಂದಂಗೆ ಮದುವೆ ಯಾವಾಗ? ಹಾಂ, ಡೇಟ್ ಫಿಕ್ಸ್ ಮಾಡೋಕ್ಕೆ ಹೋಗಿದ್ದಾರೆ ಪರಿ. ಬಂದಮೇಲೆ ಹೇಳ್ತೀನಿ. ಅದಕ್ಕೇನು ತುಂಬ ದಿನ ಟೈಮ್ ತಗೊಳ್ಳಲ್ಲ, ಬೇಗ ಬೇಗ ಮಾಡಿ ಮುಗಿಸ್ಬಿಡ್ತೀವಿ. ಸರಿ ಮಂಜಕ್ಕ, ಹಂಗೆ ಮಾಡಿ. ನಾನು ಬರ್ತೀನಿ. ಮಂಗಳ, ಮಗ ಏನು ಮಾಡ್ತಿದ್ದಾನೆ? ಅವಳು ಸೌಂಡೇ ಕೇಳಿಸ್ತಿಲ್ಲ. ಅಯ್ಯೋ ರೀ, ಇಷ್ಟೊತ್ತು ಅಳ್ತಾ ಇದ್ದ ಅವನು. ನಿಮ್ಮನ್ನು ನೋಡಿ ಇವಾಗ ಮಲ್ಕೊಂಡಿದ್ದಾನೆ, ಮತ್ತೆ ನೀವು ಸೌಂಡೇ ಇಲ್ಲ ಅಂತ ಹೇಳ್ತೀರಾ? ಒಂದಿನ ಇಲ್ಲೇ ಇಡಿ, ನೈಟಲ್ಲಿ ಗೊತ್ತಾಗುತ್ತೆ ನಿಮಗೆ ಅವ್ನ ಸೌಂಡ್ ಹೆಂಗಿರುತ್ತೆ ಅಂತ. ಹೌದಾ? ಅಷ್ಟು ಅಳ್ತಾನೋ ಹಾಗಾದ್ರೆ ಅವನು? ಇಲ್ಲ ಮತ್ತೆ ನೀವೇ ಅನ್ಕೊಂಡ್ರೋ ಏನೋ.
ರೀ ಅಂದಂಗೆ ಮನೇಲಿ ಏನಂತ ಹೇಳ್ಬಿಟ್ಟು ಬಂದ್ರಿ? ಏನಂತ ಹೇಳೋಕ್ಕಾಗುತ್ತೆ ಮಂಗಳ, ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಬಂದೆ. ಆದರೆ ನಾನು ತುಂಬ ದಿನ ವಿಷಯ ಮುಚ್ಚಿಡೋಕ್ಕಾಗಲ್ಲ. ಪರಿ ಹತ್ರ ಎಲ್ಲ ಹೇಳ್ಬಿಡ್ತೀನಿ. ಆಯ್ತು ರೀ, ನೀವು ಹಂಗೆ ಮಾಡಿ. ತುಂಬ ದಿನ ಮುಚ್ಚಿಡೋಕ್ಕಾಗಲ್ಲ ಅಂದಮೇಲೆ ಇಷ್ಟು ದಿನ ಏನೋ ಆಗ್ತಿತ್ತು, ಆದರೆ ಇವಾಗ ಪಾಪು ಬೇರೆ ಇದ್ದಾನೆ. ನೀವು ಆದಷ್ಟು ಬೇಗ ಹೇಳಿದ್ರೇ ಒಳ್ಳೆಯದು. ಹೇಳಬೇಕು ಅಂತ ನನಗೂ ಅನ್ಸುತ್ತೆ ಮಂಗಳ, ಆದರೆ ಅವಳ ಪರಿಸ್ಥಿತಿ ನಿಂಗೇನೂ ಗೊತ್ತಿಲ್ಲ. ನಾನು ನಿಂಗೆ ಹೇಳಿದ್ನಲ್ಲ, ನಮ್ಮ ಲೆವೆಲ್ದಲ್ಲಿ ಒಂದು ಪಾಪುನ ಅವಳು ದತ್ತು ತೊಗೊಂಡಿದ್ದಾಳೆ ಅಂತ. ಆ ಪಾಪು ಇವಾಗ ನಮ್ಮ ಮನೆಯಲ್ಲೇ ಇದೆ. ನೀವೇನು ಹೇಳ್ತಾ ಇದ್ದೀರಾ? ಪಾಪುನ ದತ್ತು ತಗೊಂಬಿಟ್ಲಾ? ಆ ಪಾಪು ನಿಮ್ಮನೇಲೇ ಇದೆಯಾ? ಹಂಗಂದ್ರೆ ಇವಾಗ ಮುಂದೆ ಏನು ಮಾಡೋದು? ನನಗೂ ಗೊತ್ತಿಲ್ಲ ಮಂಗಳ ಏನು ಮಾಡಬೇಕು ಅಂತ. ಇವಾಗ ನಾನು ಏನು ಹೇಳಬೇಕು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಆದರೆ ಈ ವಿಷಯ ಆದಷ್ಟು ಬೇಗ ಅವಳಿಗೆ ಹೇಳಲೇಬೇಕಾಗುತ್ತೆ. ರೀ ನಂಗೆ ಯಾಕೋ ತುಂಬ ಭಯ ಆಗ್ತದೆ ರೀ. ಈ ವಿಷಯ ಎಲ್ಲ ಅಕ್ಕಂಗೆ ಗೊತ್ತಿದ್ರೆ ನನ್ನ ಸುಮ್ಮನೆ ಬಿಟ್ಟಾಳ? ನನ್ನ ಅವಳು ಏನು ಅನ್ಕೋತಾಳೋ ಏನೋ. ನಾನು ಯಾವ ತಪ್ಪು ಮಾಡಿಲ್ಲ ಅಂತ ಅವಳಿಗೆ ಅರ್ಥ ಮಾಡಿಸ್ರಿ ನೀವು. ಅಂದ್ಕೋಬೇಡ ಮಂಗಳ, ನಾವೇನು ತಪ್ಪು ಮಾಡಲಿಲ್ಲ. ಆ ದೇವರೊಬ್ಬ ಇದ್ದಾನೆ ಅಂತ ಆದರೆ ನಮ್ಗೆ ಒಳ್ಳೇದೇ ಮಾಡ್ತಾನೆ. ಪರಿ ಎಲ್ಲದನ್ನು ಅರ್ಥ ಮಾಡ್ಕೊತಾಳೆ ನಂಬಿಕೆ ನನಗಿದೆ.